ವಿಪರೀತ ರಾಜಯೋಗ ನಂಬರ್ಸ್ 4 ನಂಬರ್ಸು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ 4ನೇ ನಂಬರ್ಸ್ವರೆಗೆ ವಿಪರೀತ ರಾಜಯೋಗ. ಆದರೆ 4ನೇ ತಾರೀಕಲ್ಲಿ ಹುಟ್ಟಿದಂಥವ್ರಿಗೆ ಹೆಣ್ಮಕ್ಳಿಗೆ ಮುಂದಿನ ವರ್ಷ ಲಕ್ ಇಲ್ಲ, ಗಂಡು ಮಕ್ಳಿಗೆ ತುಂಬ ರಾಜಯೋಗ. ಹೆಣ್ಮಕ್ಳು ಅದು ಯಾರೇ ಇಟ್ಟಿರ್ಬೋದು, 4, 13, 22, 31 ನಿಮಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದು. ಮಾಡೋ ಕೆಲಸ ಬಿಟ್ಟು ಬೇರೆದು ಮಾಡಿದ್ರೆ ವಿಪರೀತ ರಾಜಯೋಗುತ್ತೆ. ಮಾಡೋದನ್ನೇ ಮಾಡಿದ್ರೆ ಲಾಸ್ ಬರುತ್ತೆ. 4, 13, 22 ಹೆಣ್ಮಕ್ಳಿಗೆ ಒಂದಲ್ಲ ಒಂದು ಸಮಸ್ಯೆಗಳಿರ್ತವೆ. ಮತ್ತು ಸಿಕ್ಕಾಪಟ್ಟೆ ಜನ ಶತ್ರುಗಳಾಗ್ತಾರೆ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಭಯಂಕರ ಶತ್ರುಗಳನ್ನ ನೀವು ನೋಡ್ಕೊತೀರ. ಶತ್ರುಗಳಾಗ್ತಾರೆ, ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. 4ನೇ ತಾರೀಕು ಮುಂದಿನ ವರ್ಷಕ್ಕೆ ಒಂಥರ ಸಕ್ಸಸ್ಸು, ಒಂಥರ ಫೇಲ್ಯೂರು. ಸಕ್ಸಸ್ಸು ಇಲ್ಲ ಒಂಥರ ಫೇಲ್ಯೂರ್ ಇರುತ್ತೆ. 4ನೇ ತಾರೀಕುವರೆಗೆ ತುಂಬ ಸಕ್ಸಸ್ಸನ್ನು ಅತಿ ಹೆಚ್ಚು ಕಾಣಬೇಕಂದ್ರೆ ಒಂದು ದುರ್ಗಿನ ಆರಾಧಿಸಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಗೋಮೇಧಿಕವನ್ನು ಪೂಜಿಸಬೇಕು. ಗೋಮೇಧಿಕ ಸ್ಟೋನ್ನ ತಂದು ಪೂಜಿಸಿದಾಗ ತುಂಬ ಒಳ್ಳೆಯದಾಗುತ್ತೆ. 4ನೇ ತಾರೀಕುವರೆಗೆ ಮುಂದಿನ ವರ್ಷ ತುಂಬ ರಾಜಯೋಗ ಬರಬೇಕಂದ್ರೆ ನೀವು ಅತಿ ಹೆಚ್ಚು ಬೆಂಡೆಕಾಯಿ ಮತ್ತು ಬೂದುಗುಂಬಳಕಾಯಿ ತಿನ್ನಬೇಕು. ತುಂಬ ಪಾಸಿಟಿವ್ನ ಬರುತ್ತೆ. ನಿಮ್ಮ ಮನೇಲಿ ಬಾಳೆಹಣ್ಣಿಗೆ ಚೊಳ್ಳೆ ಮುತ್ಕೊಂಡು ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ. 4ನೇ ತಾರೀಕು ಮನೇಲಿ ಬಾಳೆಹಣ್ಣು ಮೇಲೆ ತುಂಬ ಚೊಳ್ಳೆ ಕುತ್ಕೊಂಡು, ಸಣ್ಣ ಚೊಳ್ಳೆಗಳು ಕುತ್ಕೊಂಡ್ರೆ ನಿಮ್ಮ ಮನೇಲಿ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. 4ನೇ ತಾರೀಕು ಅತಿ ಹೆಚ್ಚು 4ನೇ ತಾರೀಕುವರೆಗೆ ಒಳ್ಳೇದಾಗಬೇಕು ಅಂದರೆ 100% ಬಾಳೆಹಣ್ಣು ಹಸಿಗೆ ದಾನ ಕೊಡಿ, ಮತ್ತು ಬಡವರಿಗೆ ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬಂದೆಲ್ಲನೂ ದಾನ ಕೊಡಿ, ಬೇಕ್ರಿಲಿ ತಗೊಂಡು ಎಲ್ಲರೂ ಒಂದು ಟೆಂಪಲ್ ಹತ್ರ ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. 4ನೇ ತಾರೀಕುವರೆಗೆ ಅವರೇಜ್ ಆಗಿರುತ್ತೆ, ಅಂತ ಸೂಪರ್ ಇಲ್ಲ ಅಂತ ಡಲ್ ಇಲ್ಲ, ಅವರೇಜ್ ನಂಬರ್ಸು. 4ನೇ ತಾರೀಕು ಅತಿ ಹೆಚ್ಚು ಸಕ್ಸಸ್ ನಂಬರ್ಸ್ ಜೊತೆಗೆ ಅನ್ಲಕ್ಕಿ ನಂಬರ್ ಜೊತೆ ಹೇಗೆ ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲು 4ನೇ ತಾರೀಕುವರೆಗೆ 1, 10, 19ನೇ ತಾರೀಕಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡ್ಬೋದು. ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ನೀವು ಅವ್ರ ಜೊತೆ ಅತಿ ಹೆಚ್ಚು ಫ್ರೆಂಡ್ಶಿಪ್ ಮಾಡಿದಾಗ ಕೂಡ ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ನಿಮ್ಮ ಲೈಫಲ್ಲಿ ನೀವು ಸಖತ್ ಅದೃಷ್ಟ ಬರ್ಕೊಂಡು 2, 11, 20, 29ನೇ ತಾರೀಕು ಜೊತೆ ನೀವು ರಿಲೇಷನ್ಶಿಪ್ಪನ್ನು ಮಾಡಿದಾಗ ತುಂಬ ಪಾಸಿಟಿವ್, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಅವ್ರ ಜೊತೆ ಒಳ್ಳೆ ಕೆಲಸವನ್ನು ಮಾಡಿ ನೀವು ಚೆನ್ನಾಗಾಗ್ತೀರ. 4ನೇ ತಾರೀಕುವರೆಗೆ 3, 12, 21, 30ನೇ ತಾರೀಕುವರೆಗೆ ವಿಪರೀತ ರಾಜಯೋಗದ ನಂಬರ್ಸು. ನೀವು ಆ ಡೇಟಾ ಜೊತೆಗೆ ನೀವು ರಿಲೇಷನ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಬಿಸ್ನೆಸ್ಸು ಎಲ್ಲ ರೀತಿಯಲ್ಲೂ ನಿಮ್ಗೆ ಅನುಕೂಲ ಮಾಡುತ್ತೆ. 4, 13, 22, 31 ತುಂಬ ರಾಜಯೋಗದ ನಂಬರ್ಸು. ಭಾಳ ರಾಜಯೋಗನ ತಂದು ಕೊಡುತ್ತೆ. ನೀವು ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. 5, 14, 23 ತುಂಬ ಲಕ್ಕಿ ಡೇ ನಿಮಗೆ. ನೀವು ಅದು ಯಾವುದೇ ಒಂದು ಡೇಟಲ್ಲಿ ಕೂಡ ಇದನ್ನು ಬಳಸ್ಕೊಂಡು ನೀವು ಕೆಲಸ ಮಾಡೋದು. ಇಂಥವ್ರು ಯಾರಾದ್ರು ಪರಿಚಯ ನಿಮಗೆ ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅದೇ ಥರ 6, 15, 24 ವೆರಿ ಡೇಂಜರ್ ನಂಬರ್ಸ್. ನಿಮಗೆ ಮುಂದಿನ ವರ್ಷ ಈ ನಂಬರ್ನ ಜೊತೆ ನೀವು ಫ್ರೆಂಡ್ಶಿಪ್ಪು, ಬಿಸ್ನೆಸ್ ಏನೇ ಮಾಡಿದ್ರು ಒಂದಲ್ಲ ಒಂದು ಸಮಸ್ಯೆಗಳನ್ನ ಸಿಗಾಕಿರ್ತೀರ, ತುಂಬ ಪ್ರಾಬ್ಲಮ್ಗಳು ಸಿಗಾಕಿರ್ತೀರ. ಹುಷಾರಾಗಿರಿ. 7, 16, 25 ವಿಪರೀತ ರಾಜಯೋಗದ ನಂಬರ್ಸು. ತುಂಬ ಲಕ್ಕಿ ಡೇ ಆಗುತ್ತೆ. 8, 17, 26 ನೀವೇನು ಕೆಲಸ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ. ಇಂಥ ದಿವಸ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. ಮತ್ತು ಇಂಥರ ಜೊತೆ ನೀವು ಫ್ರೆಂಡ್ಶಿಪ್ಪನ್ನು ಜಾಸ್ತಿ ಮಾಡೋದು, ಇಂಥದ್ದು ದುಡ್ಡು ಕೊಡೋದು, ಇಕ್ಕಟ್ಟು ಸಿಗಾಕೋದು, ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. 9, 18, 27 ತುಂಬ ಲಕ್ಕಿ ಡೇ, ಲಕ್ಕಿ ಸಕ್ಸಸ್ಸನ್ನು ಕೊಡುತ್ತೆ. ನೀವು ತುಂಬ ಎನರ್ಜಿಯಾಗಿ ಲಕ್ಕಿಯಾಗಿರ್ಬೇಕಂದ್ರೆ ನೀವು ಪಚ್ಚೆ ಮತ್ತು ಕನಕ ಪುಷ್ಯರಾಗನ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ಹಳ್ಳಿ ಮರವನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸರಿಗೆ ನೀವು ರಾವು ಟೆಂಪಲ್ಗೆ ಹೊರಟ್ಬಿಡಿ. ಕುಂಭಕೋಣದಲ್ಲಿ ನಿಮ್ಗೆ ತುಂಬ ಪ್ರಾಬ್ಲಮ್ ಇದೆ, ನೀವು ಆಚೆ ಬರ್ತೀರ. ತುಂಬ ಯೋಗ ಬೇಕು ಅಂದರೆ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿಗೆ ಹೊರಟ್ಬರಿ, ತುಂಬ ಒಳ್ಳೆಯದಾಗುತ್ತೆ. ತುಂಬ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ. ಈ 4ನೇ ತಾರೀಕುವರೆಗೆ ಇಷ್ಟು ಪರಿಹಾರ ಹೇಳಿದ್ದೀನಿ, ಸಖತ್ ಫಾಲೋ ಮಾಡಿ. ನಿಮ್ಮ ಕಾಸ್ಟ್ಯೂಮ್ಸ್ ಲಕ್ಕಿ ಕಾಸ್ಟ್ಯೂಮ್ಸ್ ಅಂದರೆ ನಿಮಗೆ ಯೆಲ್ಲೋ, ಗ್ರೀನ್ ತುಂಬ ಚೆನ್ನಾಗಿದೆ, ಪಿಂಕ್ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿ. ಬ್ಲ್ಯಾಕ್, ಆರೆಂಜ್, ಬ್ಲೂನ ಅವಾಯ್ಡ್ ಮಾಡಿ. ಒಳ್ಳೆಯದಲ್ಲ ನಿಮಗೆ.